ಸರ್, ನಿಮಗೆ ವಿಷಯ ಗೊತ್ತಿದೆ ಆಲ್ರೆಡಿ. ಈಗ ದರ್ಶನ್ ಅವರು ಜೈಲಲ್ಲಿ ಇರುವಾಗ ನನಗೆ ವಿಷಯ ಕೊಟ್ಬಿಡಿ, ನಾನು ಇಲ್ಲಿ ಬದುಕಾಗ್ತಿಲ್ಲ, 1 ವಾರ ಆಯ್ತು ನಾನು ಬಿಸಿಲು ನೋಡಿ, ನನಗೆ ಇಲ್ಲಿರ್ತಕ್ಕಂಥ ಏನು ಟ್ರೀಟ್ಮೆಂಟ್ ಇದೆಯೋ ಇದನ್ನ ನನ್ನ ಕೈಲಿ ಸಹಿಸೋಕ್ಕಾಗ್ತಿಲ್ಲ, ಈ ಥರ ಜೀವನ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಸೊ ಇಷ್ಟು ಕಠಿಣವಾಗಿರುತ್ತಾ ಜೈಲು ವಾಸ ಅಂತ ಅಂದರೆ ಹೇಗಿರುತ್ತೆ ಸರ್? ನೋಡಿ, ಕಠಿಣವಾಗಿ ಅಂತ ಹೇಳಿದ್ರೆ ಈ ಹಿಂದೆ ಒಂದು ಕೇಸ್ ಆಗಿತ್ತು ಇವ್ರ ಮೇಲೆ. ಅದು ಇವರು ಕೂತ್ಕೊಂಡು ಒಂದು ಸಿಗರೇಟ್ ಸ್ಮೋಕ್ ಮಾಡ್ತಾ ಇರೋದು ಮತ್ತು ಒಂದು ಕಾಫಿ ಮಗ್ ಇಟ್ಕೊಂಡಿರೋದು, ಆ ಒಂದು ಫೋಟೋ ವೈರಲ್ ಮಾಡಿ ಅದೊಂದು ದೊಡ್ಡ ಇಶ್ಯೂ ಆಗಿತ್ತು, ಅದೊಂದು ಕೇಸ್ ಆಗಿತ್ತು. ಸೊ ಆದ್ದರಿಂದ ಸುಪ್ರೀಂ ಕೋರ್ಟು ಇವ್ರದ್ದು ಬೇಲು ರಿಜೆಕ್ಟ್ ಮಾಡಬೇಕಾಗಿರೋ ಸಂದರ್ಭದಲ್ಲಿ ಗೈಡ್ಲೈನ್ಸ್ ಇಶ್ಯೂ ಮಾಡಿತ್ತು. ಇವ್ರಿಗೆ ಯಾವುದೇ ರೀತಿಯಾದ ಐಷಾರಾಮಿ ಬದುಕನ್ನು ಕೊಡಬಾರ್ದು. ನಾರ್ಮಲ್ ಪ್ರಿಸ್ನರ್ ಯಾರು ಇರ್ತಾರೆ ಅವರು ಹೆಂಗೆ ದಿನನಿತ್ಯ ಅವ್ರದ್ದು ಜೀವನ ನಡೆಯುತ್ತೆ ನಮ್ಮ ಜೈಲಲ್ಲಿ, ಅದೇ ರೀತಿ ಇವ್ರನ್ನೂ ನೀವು ನೋಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಒಂದು ಗೈಡ್ಲೈನ್ಸ್ ಇಶ್ಯೂ ಮಾಡಿತ್ತು. ಅದ್ರ ಪ್ರಕಾರ ಈಗ ನಾರ್ಮಲ್ ಪ್ರಿಸ್ನರ್ ಥರ ಇವ್ರನ್ನ ಈಗ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಸೊ ಹಾಗಂತ ಆರ್ಟಿಕಲ್ 21 ಏನು ಹೇಳುತ್ತೆ ಅಂತ ಹೇಳಿದ್ರೆ, ರೈಟ್ ಟು ಲೈಫ್ ಹೇಳುತ್ತೆ, ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಸೊ ಇವ್ರಿಗೆ ಬ್ಯಾರಕ್ ಒಳಗಡೆನೇ ಇರಿ, ನಾವು 24 ಗಂಟೆ ನಿಮ್ಮನ್ನು ಲಾಕ್ ಮಾಡಿರ್ತೀವಿ, ಆಚೆನೆ ಬಿಡಲ್ಲ. ಸೊ ಇದನ್ನೆಲ್ಲ ಯಾರೇ ಆಗಲಿ ಮಾಡೋಂಗಿಲ್ಲ. ಓಕೆ, ಯಾಕಂದರೆ ನಮಗೆ ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ. ಅದು ಅಂಡರ್ ಟ್ರಯಲ್ ಪ್ರಿಸ್ನರ್ ಆಗಿರಲಿ, ಕನ್ವಿಕ್ಟೆಡ್ ಪ್ರಿಸ್ನರ್ ಆಗಿರಲಿ, ನಮಗಾಗಿರಲಿ, ನಿಮಗಾಗಿರಲಿ, ಯಾರಿಗೇ ಆಗಿರಲಿ, ಅದೊಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಅದು. ಸೊ ಅದನ್ನು ವೈಲೇಟ್ ಮಾಡೋದಕ್ಕೆ ಯಾರಿಗೂ ಹಕ್ಕಿರಲ್ಲ. ಸೊ ಇಲ್ಲಿ ಈ ಒಂದು ಕೇಸಲ್ಲಿ ಈಗ ಏನು ದರ್ಶನ್ ಸೆಕೆಂಡ್ ಟೈಮ್ ಏನು ಹೋಗಿದ್ದಾರೆ, ಸೊ ಅವ್ರಿಗೆ ಎಲ್ಲ ರೀತಿಯಾದ ಒಂದು ಫಸ್ಟ್ ವ್ಯವಸ್ಥೆ ಮಾಡಿಕೊಟ್ಟು ಈಗ ಯಾವುದೇ ರೀತಿ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ನಾರ್ಮಲ್ ಆಗಿ ಹಿಂಗೆ ಅಂಡರ್ ಟ್ರಯಲ್ ಪ್ರಿಸ್ನರ್ಸು ಹಿಂಗೆ ಇರ್ತಾರೆ. ಬಟ್ ಅವ್ರಿಗೆ ಆಚೆ ಬಿಡೋದಾಗ್ಲಿ, ಓಡಾಡೋಕ್ಕೆ ವ್ಯವಸ್ಥೆ ಮಾಡೋದಾಗ್ಲಿ ಅದೆಲ್ಲ ಎಲ್ಲರೂ ಮಾಡ್ತಾರೆ, ಇವ್ರು ಒಬ್ಬರಿಗೆ ಬಿಡೋದಂತ ಅಲ್ಲ, ನಾರ್ಮಲ್ ಸಾಮಾನ್ಯ ವ್ಯಕ್ತಿಗಳಿಗೂ ಆಗುತ್ತೆ. ಬೆಳಗ್ಗೆ 7:00ವರೆಗೆ ಗೇಟ್ ಓಪನ್ ಮಾಡ್ತಾರೆ. ಓಕೆ, ಗೇಟ್ ಓಪನ್ ಮಾಡಿದಲ್ಲಿ ಅವರು ಆಚೆ ಕಡೆ ಅವ್ರಿಗೆ ಲೈಬ್ರರಿ ಇರುತ್ತೆ, ದೇವಸ್ಥಾನ ಇರುತ್ತೆ, ಅದಾದ ನಂತರ ಅಲ್ಲಿ ಬೇಕ್ರಿ ಇರುತ್ತೆ, ಇವೆಲ್ಲ ಇರುತ್ತೆ. ಅವ್ರು ಅದನ್ನ ಎಲ್ಲಾನು ಯೂಸ್ ಮಾಡ್ಕೊಬೋದು. ಅವ್ರ ಹತ್ರ ದುಡ್ಡು ಇದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು. ಫೋನ್ ಇರುತ್ತೆ, ವೀಕ್ಲಿ 2 ಟೈಮ್ಸ್ ಫೋನ್ ಮಾಡ್ಬೋದು ಅಂತ ಪ್ರಿಸನ್ ಮ್ಯಾನ್ಯುವಲ್ ಹೇಳುತ್ತೆ, ಅವ್ರ ಮನೆಯವ್ರಿಗಾಗ್ಲಿ ಬೇರೆ ಅವರ ವಕೀಲರಿಗಾಗ್ಲಿ. ಸೊ ಇದೆಲ್ಲ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಮತ್ತೆ ಪ್ರಿಸನ್ ಮ್ಯಾನ್ಯುವಲ್ ಅಂಡರ್ ಅಲ್ಲಿ ಪ್ರಿಸ್ಕ್ರೈಬ್ ಆಗಿರ್ತಕ್ಕಂಥ ಒಂದು ರೈಟ್. ಸೊ ಇದು ಯಾವುದೂ ಇವರು ಎಕ್ಸ್ಟ್ರಾ ಈ ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನೋ ಒಂದೇ ಕಾರಣಕ್ಕೆ ಏನ್ ಮಾಡಿದ್ದಾರೆ, ತುಂಬಾ ಟೈಟ್ ಮಾಡಕ್ ಹೋಗಿದ್ದಾರೆ. ಬಟ್ ಇಟ್ ಈಸ್ ಅನ್ಅಕ್ಸೆಪ್ಟಬಲ್ ಇನ್ ದಿ ಲಾ. ಇದನ್ನ ಯಾವುದು ಮಾಡುವಂಗಿಲ್ಲ, ಇದು ಸಂವಿಧಾನದ ವಿರುದ್ಧ. ಸೊ ಏನೇನು ಮಿನಿಮಮ್ ರೈಟ್ಸ್ ಏನೇನಿದೆ ಅಕ್ಯೂಸ್ಡ್ಗೆ, ಅದು ಯಾರೇ ಆಗಿರಲಿ, ದರ್ಶನ್ ಆಗಿರಲಿ, ಬೇರೆ ಯಾರೇ ಆಗಿರಲಿ, ಅದು ಕೊಡಲೇಬೇಕಾಗಿರುತ್ತೆ. ಸೊ ಅದ್ರ ಪ್ರಕಾರ ಅವರ ಪರವಾದ ವಕೀಲರು ಅರ್ಜಿಯನ್ನು ಸಲ್ಲಿಸ್ಕೊಂಡಿದ್ರು. ಈಗಾಗಲೇ ಮಾನ್ಯ ನ್ಯಾಯಾಲಯ 57th ಕೋರ್ಟ್ ಅನ್ಸುತ್ತೆ, ಸಿಟಿ ಸಿವಿಲ್ ಅಂಡ್ ಸೆಷನ್ಸ್ ಕೋರ್ಟು ಅದನ್ನು ಅಲೌ ಮಾಡಿದೆ. ಪೆಟಿಷನ್ನ ಅಲೌ ಮಾಡಿಬಿಟ್ಟು ಅವ್ರಿಗೆ ಏನೇನು ಬೇಸಿಕ್ ಕಮ್ಯುನಿಟೀಸ್ ಇದೆ ಅದು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರನ್ನ ಪಾಸ್ ಮಾಡಿದೆ. ಸೊ ಅಂದ್ರೆ ಮುಂಚೆ ಅವ್ರಿಗೆ ಏನು ಬೇಸಿಕ್ ಕೊಡಬೇಕಾಗಿತ್ತು ಅದು ಯಾವುದು ಸಿಗ್ತಿರ್ಲಿಲ್ಲ ಅಂತ ನನಗೆ, ಅದು ಯಾವುದು ಸಿಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟು ಭಾರಿ ಸ್ಟ್ರಿಕ್ಟ್ ಆಗಿ ಹೇಳಿತ್ತು ಅನ್ನೋ ಒಂದು ಕಾರಣಕ್ಕೆ. ನೋಡಿ, ಈ ಹಿಂದೆ ಏನಾಗಿತ್ತು, ಇವರು ಒಂದು ಮಗ್ ಇಟ್ಕೊಂಡು ಸಿಗರೇಟ್ ಇಟ್ಕೊಂಡು ಕೂತಿದ್ರು, ಅದೇನು ದೊಡ್ಡ ವಿಚಾರ ಏನಲ್ಲ ನಮ್ಮ ಪ್ರಕಾರ. ಇಟ್ ಈಸ್ ಎ ನಾರ್ಮಲ್ ಥಿಂಗ್. ಈಗ ಒಳಗಡೆ ಇದನ್ನ ಇಷ್ಟು ದೊಡ್ಡ ಇಶ್ಯೂ ಮಾಡಿದ್ರಲ್ಲ, ದರ್ಶನ್ನ ಇಟ್ಕೊಂಡು ಇಷ್ಟು ದೊಡ್ಡ ಇಶ್ಯೂ ಮಾಡಿದ್ರು ಇದನ್ನ, ಮತ್ತೆ ತುಂಬಾ ಐಷಾರಾಮಿಯಾಗಿ ಇವರು ಜೀವನ ಮಾಡ್ತಾ ಇದ್ದಾರೆ. ಒಳಗಡೆ ಇದ್ರೂ ಅಷ್ಟೇ, ಹೊರಗಡೆ ಇದ್ರೂ ಅಷ್ಟೇ, ಇವ್ರಿಗೆ ಯಾವುದೇ ರೀತಿಯಾದ ಪನಿಷ್ಮೆಂಟ್ ಆಗ್ತಾ ಇಲ್ಲ. ಸೊ ಹಿಂಗೆಲ್ಲ ಮಾತಾಡಿದ್ರು. ನೋಡಿ, ಒಳಗಡೆ ಸಿಗರೇಟ್ ಹೋಗಿದೆ ಅಂತ ಹೇಳಿದ್ರೆ ಅದು ಯಾರು ತಪ್ಪು? ದರ್ಶನ್ ತಪ್ಪ? ಸಿಗರೇಟ್ ಒಳಗಡೆ ಹೆಂಗ್ ಹೋಯ್ತು? ಇದು ಒಂದು ಬೇಸಿಕ್ ಪ್ರಶ್ನೆ. ಇದು ಒಳಗಡೆ ಸಿಗರೇಟ್ ಹೆಂಗ್ ಹೋಗುತ್ತೆ, ಯಾರನ್ನ ಮೀರಿ ಹೋಗ್ಬೇಕು, ಅದೆಲ್ಲ ಚೆಕ್ಕಿಂಗ್ ಇರ್ತದಲ್ಲ, ಯಾರನ್ನ ಮೀರಿ ಹೋಯ್ತು, ಅದು ಯಾರಿಗೂ ಗೊತ್ತಿಲ್ಲದೆ ಹೋಯ್ತಾ ಒಳಗಡೆ? ಮಗ್ಗು ಅದು ಯಾವ ಪೊಲೀಸವ್ರಿಗೂ ಗೊತ್ತಿಲ್ಲದೆ ಹೋಯ್ತಾ ಒಳಗಡೆ? ಕಾಫಿ ಹೆಂಗ್ ಬಂತು ಒಳಗಡೆ? ಸೊ ಇದೆಲ್ಲ ಅವ್ರಿಗೆ ಗೊತ್ತಿದ್ದೇ ನಡೆದಿದೆ. ಇಟ್ ಈಸ್ ಎ ಫೇಲ್ಯೂರ್ ಆಫ್ ದಿ ಪ್ರಿಸನ್ ಅಥಾರಿಟಿ. ಇದನ್ನ ದರ್ಶನ್ ಮೇಲೆ ಎತ್ತಿಟ್ಟು ಅವ್ರಿಗೆ ಒಂದು ಇನ್ನೂ ಸ್ಟ್ರಿಕ್ಟ್ ಮಾಡಿ ಅವ್ರಿಗೆ ಟಾರ್ಚರ್ ಕೊಡುವಂಥ ವಿಚಾರ ಆಗಿದೆ ಈಗ. ಸೊ ಅದನ್ನ ಆಗಬಾರ್ದು. ಬೇಸಿಕ್ ಕಮ್ಯುನಿಟೀಸ್ ಏನೇನು ಪ್ರಿಸನ್ ಮ್ಯಾನ್ಯುವಲ್ ಅಂಡರಲ್ಲಿ ಪ್ರಿಸ್ಕ್ರೈಬ್ ಆಗಿದೆ ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಅಂಡರಲ್ಲಿ ಏನೇನು ಬೇಸಿಕ್ ರೈಟ್ ಇದೆ ಅದನ್ನೆಲ್ಲ ಕೊಡಬೇಕಾಗಿರುತ್ತೆ ಸರ್. ಅಂದ್ರೆ ಬೇಸಿಕ್ ರೈಟ್ಸ್ ಅಂದ್ರೆ ಯಾವ್ಯಾವ ಸರ್? ಈಗ ಅವರು ಒಂದು ಬ್ಯಾರಿಗೇಟ್ ಇರುತ್ತೆ, ಸೊ ಆ ಬ್ಯಾರಿಗೇಟ್ ಒಳಗಡೆ ಇರ್ತಾರೆ, ಬಟ್ ಅದು ಬಿಟ್ಟು ಹೊರಗಡೆ ಬರ್ಬೋದಾ? ಹಿಂಗೆ ಓಡಾಡೋಕ್ಕೆ, ಮತ್ತೆ ನೀವು ಹೇಳಿದ್ರೆ ಬೇಕರಿ ತಿನ್ಕೋಬಹುದು, ಮತ್ತೆ ಓಡಾಡ್ಬೋದು. ಸೊ ಈ ಥರದ್ದೆಲ್ಲ ಬೇಸಿಕ್ ಎಲ್ರಿಗೂ ಸಿಗುತ್ತೆ, ಸಾಮಾನ್ಯ ವ್ಯಕ್ತಿಗಳಿಗೂ ಸಿಗುತ್ತೆ? ಎಲ್ರಿಗೂ ಸಿಗುತ್ತೆ. ಓಕೆ, ಬೆಳಿಗ್ಗೆ 7:00 ಪ್ರಿಸ್ಕ್ರೈಬ್ ಟೈಮಿಂಗ್ ಇರುತ್ತೆ. ರಾತ್ರಿ ಇಷ್ಟು ಗಂಟೆಗೆ ಮಲ್ಕೋಬೇಕಂತ ಇರುತ್ತೆ, ಬೆಳಿಗ್ಗೆ ಇಷ್ಟು ಗಂಟೆಗೆ ಎದ್ದೊಳ್ಬೇಕಂತ ಇರುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಬ್ಯಾರಕ್ ಓಪನ್ ಮಾಡಿ ಬಿಡ್ತಾರೆ. ಓಕೆ, ತೀರಾ ತುಂಬಾ ಒಂದು ಅಫೆನ್ಸ್ ಮಾಡಿ
ತುಂಬಾನೇ ಯಾವುದೋ ಒಂದು ದೇಶದ್ರೋಹ ಕೆಲಸ ಮಾಡಿದ್ರೆ ಅದನ್ನ ಒಂದು ಇದರಲ್ಲಿ ಒಂದು ಖಾಲಿ ರೂಮಲ್ಲಿ ಇಟ್ಬಿಟ್ಟು ಕನ್ಫೈನ್ ಮಾಡಿಬಿಡ್ತಾರೆ. ಅವ್ರನ್ನ ತೆಗೆಯೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಅದೊಂದು ಬಿಟ್ಟು ಈ ಎಲ್ಲ ಪ್ರಿಸನರ್ಸ್ಗೂ, ನಾರ್ಮಲ್ ಪ್ರಿಸನರ್ಸ್ಗೆ ಬೆಳಿಗ್ಗೆ 7ರಿಂದ 7:15 ಪ್ರಿಸನ್ ಒಂದು ಗೇಟ್ ಏನಿದೆ, ಬ್ಯಾರಕ್ ಗೇಟ್ ಓಪನ್ ಮಾಡಿ ಬಿಡ್ತಾರೆ. ಅವರು ಅಲ್ಲಿ ದೇವಸ್ಥಾನ ಇರುತ್ತೆ, ಚರ್ಚ್ ಇರುತ್ತೆ, ಮಸೀದಿ ಇರುತ್ತೆ, ಎಲ್ಲಾನು ಹೋಗ್ಬೋದು. ಮತ್ತೆ ಲೈಬ್ರರಿ ಇರುತ್ತೆ, ಲೈಬ್ರರಿಯಲ್ಲಿ ಹೋಗಿ ಓದ್ಕೋಬಹುದು. ಅಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಇದು ಇರುತ್ತೆ, ಟಿವಿ ಅವ್ರ ರೂಮಲ್ಲೇ ಇರುತ್ತೆ. ಅದರಲ್ಲಿ ಪ್ರಿಸ್ಕ್ರೈಬ್ಡ್ ಚಾನೆಲ್ಸ್ ಮಾತ್ರ ಇರುತ್ತೆ, ಅವ್ರು ಕೇಳೋ ಚಾನೆಲ್ಸ್ ಕೊಡಲ್ಲ. ಈ DD ಚಂದನ ಅಂತದ್ದು ಅಥವಾ ಅವ್ರಿಗೆ ಯಾವುದು ಒಂದು ಮಾಹಿತಿ ನ್ಯೂಸ್ ಏನು ಬೇಕಾಗುತ್ತೆ ಆ ಒಂದು ನ್ಯೂಸ್ ಚಾನೆಲ್ಸ್ ಮಾತ್ರ ಇರುತ್ತೆ. ಅದು ಬಿಟ್ಟು ಬೇರೆ ಯಾರು ಅವ್ರು ಕೇಳೋ ಥರ ಮೂವಿ ಅದು ಯಾವುದು ಕೊಡಲ್ಲ. ಸೊ ಈ ಥರ ಇರುತ್ತೆ ಸರ್. ಸೊ ಅಂದ್ರೆ ಇವಾಗ ಪರಿಸ್ಥಿತಿನಿಗೆ ಇವರು ಈ ರೀತಿ ಬೇಡ್ಕೊಂಡಿದ್ದಾರೆ ಅಂದ್ರೆ ಈಗ ಏನ್ ಕೊಡ್ಬೇಕಾಗಿತ್ತು ಇದು ಯಾವುದೋ ಸಿಕ್ಕಿಲ್ಲ ಅಂತಾನೆ ಅರ್ಥ. ಹೌದೌದು, ಈ ಹಿಂದೆ ಯಾವುದು ಸಿಗ್ತಾ ಇರ್ಲಿಲ್ಲ, ಫುಲ್ ಸ್ಟ್ರಿಕ್ಟ್ ಮಾಡಿ ಇವರು ಒಂದು ಬ್ಯಾರಕ್ ಅಲ್ಲಿ ಹಾಕಿ ಲಾಕ್ ಮಾಡಿರ್ತಾರೆ. ಸೊ ಆದ್ರಿಂದ ಅವರು ಆ ತರ ಕೇಳ್ಕೊಂಡಿರ್ತಾರೆ. ಈಗ ಜೈಲ್ ಅಂದ್ಮೇಲೆ ಏನು ಬೇಸಿಕ್ ಪ್ರಿಸನ್ ಮ್ಯಾನ್ಯುವಲ್ ಅಲ್ಲಿ ಏನಿದೆ ಅದನ್ನ ಫಾಲೋ ಮಾಡಬೇಕು ಅಂತ ಕೇಳ್ಕೊಂತ ಇರೋದು ಅಷ್ಟೇ. ಏನು ಎಕ್ಸ್ಟ್ರಾ ಏನು ಒಂದು ಅಮ್ಯುನಿಟೀಸ್ ಕೊಡಿ ಅಂತ ಕೇಳ್ಕೊಂತ ಇಲ್ಲ. ಬೇಸಿಕ್ ಕಮ್ಯುನಿಟೀಸ್ ಏನೇನಿದೆ ಅದನ್ನ ಪ್ರೊವೈಡ್ ಮಾಡಿ ಅಂತ ಕೇಳ್ಕೊಂತ ಇರೋದು ಹೊರತು ಇನ್ನೇನು ಇಲ್ಲ. ಈಗ ಈ ಹಿಂದೆ ಒಂದು ಯಾವುದೋ ಒಂದು ಸಿಗರೇಟ್ ಸ್ಮೋಕ್ ಮಾಡ್ತಾ ಇರೋದನ್ನ ಇಟ್ಕೊಂಡು ಅದನ್ನೇ ದೊಡ್ಡ ವಿಷಯ ಮಾಡಿ ಇದು ಮಾಡಿದ್ರೆ ಇದು ಸರಿಯಲ್ಲ. ಯಾಕಂದ್ರೆ ಒಳಗಡೆ ಸಿಗರೇಟ್ ಹೋಗೋ ಕಾರಣ ಯಾರು? ಜೈಲ್ ಅಥಾರಿಟೀಸ್. ಒಳಗಡೆ ಹೆಂಗ್ ಹೋಯ್ತು, ಅವ್ರನ್ನ ಮೀರಿ ಹೆಂಗ್ ಹೋಯ್ತು, ಅಲ್ಲಿ ಚೆಕ್ಕಿಂಗ್ ಇರುತ್ತೆ. ಮತ್ತೆ ಕಂಪ್ಯೂಟ್ರು ಇದು ಚೆಕ್ ಮಾಡ್ತಾರೆ, ಬಾಡಿ ಚೆಕ್ ಮಾಡ್ತಾರೆ. ಓಕೆ, ಸೊ ಇವೆಲ್ಲ ಚೆಕ್ ಮಾಡಿನೇ ಒಳಗಡೆ ಬಿಡೋದು. ಸಿಗರೇಟ್ಸ್ ಹೆಂಗ್ ಹೋಯ್ತು, ಅವ್ರನ್ನ ಮೀಡಿ ಹೋಗೋಕ್ಕೆ ಚಾನ್ಸೇ ಇರಲ್ಲ. ಅದನ್ನು ಹೋಗಿದೆ ಅಂದಮೇಲೆ ಇಟ್ ಈಸ್ ಅ ಫೇಲ್ಯೂರ್ ಆಫ್ ದಿ ಪ್ರಿಸನ್ ಅಥಾರಿಟೀಸ್. ಅದು ದರ್ಶನ್ ತಲೆ ಮೇಲೆ ಬರಲ್ಲ. ಸೊ ಅದನ್ನು ಒಂದೇ ಒಂದು ಹಿಡ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದಿದೆ ಸರ್. ಇವಾಗ ನೆಕ್ಸ್ಟು ಇವಾಗ ಅವರು ಆ್ಯಕ್ಚುಲಿ ಯಾವಾಗ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿಡಿಯೋ ಕಾಲಲ್ಲಿ ಇದ್ರು ಟ್ರಯಲ್ಸ್ ನಡಿಬೇಕಾದ್ರೆ ಜಡ್ಜ್ ಮುಂದೆ ಕೇಳ್ಕೊಂಡಾಗ ಇವಾಗ ಕೆಲವೊಂದು ಸಡಿಲಿಕೆನ ಮಾಡಿದ್ದಾರೆ. ಸೊ ಇನ್ನು ಏನೆಲ್ಲ ಸಿಗ್ಬಹುದು ಅವರ ಆದೇಶದಂತೆ? ಇಲ್ಲ, ಈಗ ಅವ್ರು ಕೇಳ್ಕೊಂಡಿರುವಂತದ್ದು ಒಂದು ಹಾಸಿಗೆ ಒಂದು ದಿಂಬು ದಿಂಬು ಮತ್ತೆ ಚಾಪೆ ಬೆಡ್ಶೀಟ್ ಏನೋ ಕೇಳ್ಕೊಂಡಿದ್ದಾರೆ, ಅದನ್ನ ಕೊಟ್ಟಿದೆ. ಬೇಸಿಕ್ ಅಮ್ಯುನಿಟೀಸ್ ಪ್ರಿಸನ್ ಮ್ಯಾನ್ಯುವಲ್ ಪ್ರಕಾರ ಏನೇನು ಕೊಡಬೇಕೋ ಅದನ್ನೆಲ್ಲ ಜೈಲ್ ಅಥಾರಿಟೀಸು ಚೀಫ್ ಸೂಪರ್ಡೆಂಟು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದೆ ಕೋರ್ಟು. ಸೊ ಅದನ್ನ ಕೊಡ್ತಾರೆ. ಓಕೆ ಸರ್, ಮತ್ತೆ ಇನ್ನೊಂದು ಇದಾಗಿತ್ತು ಅಂದ್ರೆ ಈ ಸರ್ಕಾರೇತರ ವಕೀಲರು ಏನ್ ಮಾಡಿದ್ರು, ಇವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು. ಸೊ ಯಾಕೆಂದ್ರೆ ಲಾಸ್ಟ್ ಟೈಮ್ ಇಲ್ಲಿ ಒಂದು ಇದಾಗಿತ್ತು, ಅಂದ್ರೆ ರಾಜ್ಯಾತಿಥ್ಯ ಸಿಗ್ತಾ ಇತ್ತು. ಸೊ ಇಲ್ಲಿ ಅವ್ರಿಗೆ ಫ್ರೀಡಮ್ ಸಿಗುತ್ತೆ, ಇಲ್ಲಿ ಬೇರೆ ಬೇರೆ ರೌಡಿಗಳ ಸಂಪರ್ಕ ಮಾಡ್ಕೋತಾರೆ, ಈ ರೀತಿಯೆಲ್ಲ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು ಲಾಸ್ಟ್ ಟೈಮ್. ಸೊ ಅದೇ ತರ ಇವಾಗಲೂ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಸೊ ಅರ್ಜಿ ಇವಾಗ ವಜಾ ಆಗಿದೆ. ಸೊ ನೆಕ್ಸ್ಟ್ ಅವ್ರಿಗೆ ಮತ್ತೊಮ್ಮೆ ಅರ್ಜಿ ಹಾಕುವಂತ ಚಾನ್ಸಸ್ ಇರುತ್ತೆ ಅಥವಾ ಇದು ಇಲ್ಲಿಗೆ ಮುಗಿಯುತ್ತಾ ಈ ವಿಷಯ? ಇಲ್ಲ, ಅವ್ರಿಗೆ ಮತ್ತೊಮ್ಮೆ ಅರ್ಜಿ ಹಾಕೊಳ್ಳುವಂತಹ ಎಲ್ಲ ಚಾನ್ಸಸ್ ಇರುತ್ತೆ. ಅವರು ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಈಗ ನಮ್ಮ ಹೈಕೋರ್ಟ್ ಅಲ್ಲಿ ಇವರಿಗೆ ಬೇಲ್ ಸಿಕ್ತು ದರ್ಶನ್ಗೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜೆಕ್ಟ್ ಮಾಡಿದ್ರು. ಅದೇ ರೀತಿ ಇಲ್ಲಿ ಸೆಷನ್ಸ್ ಕೋರ್ಟ್ ಅಲ್ಲಿ ಇವರಿಗೆ ವಜಾ ಆಗಿದೆ. ಸೊ ಇವ್ರು ಇವಾಗ ಹೈಕೋರ್ಟ್ಗೆ ಅಪೀಲ್ ಮಾಡ್ಬೋದು. ಅದನ್ನ ಹೈಕೋರ್ಟ್ಗೆ ಹೋಗ್ಬಿಟ್ಟು ಇವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಅಪ್ಲಿಕೇಶನ್ ಅನ್ನ ಸಲ್ಲಿಸುವಂತ ಎಲ್ಲ ರೈಟು ಅವ್ರಿಗಿರುತ್ತೆ. ಅಂದ್ರೆ ಪರ್ಟಿಕ್ಯುಲರ್ ರೀಸನ್ ಕೊಟ್ಟೆ ಅವರು ಅಪ್ಲಿಕೇಶನ್ ಹಾಕ್ಬೇಕಾಗತ್ತಾ ಅಥವಾ ಸುಮ್ಮನೆ ಲಾಸ್ಟ್ ಟೈಮ್ ಅಲ್ಲಿದ್ರು ಸೊ ಇಲ್ಲಿ ಈ ರೀತಿ ಎಲ್ಲ ಸಿಗಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಶಿಫ್ಟ್ ಮಾಡ್ತಾರೆ? ಇಲ್ಲ, ಲಾಸ್ಟ್ ಟೈಮು ಇಲ್ಲಿದ್ರು ಅಂದ್ರೆ ಲಾಸ್ಟ್ ಟೈಮ್ ಅವ್ರು ಯಾರ್ಯಾರು ಇದ್ರು ಇವ್ರ ಜೊತೆ ಅವ್ರು ಯಾರು ಇವಾಗ ಈ ಜೈಲಲ್ಲಿ ಇಲ್ಲ. ಓಕೆ, ಅವರೆಲ್ಲರೂ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಸೊ ಇವಾಗ ಯಾರು ಇವ್ರಿಗೆ ಫ್ರೆಂಡ್ಸ್ ಯಾರು ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಇಲ್ಲೇ ಇರ್ಬೋದಲ್ವಾ ಅವರು. ಸೊ ಆದ್ರಿಂದ ಆ ಒಂದು ಬಲವಾದ ಕಾರಣ ಇರೋದ್ರಿಂದ ಇಲ್ಲಿ ರಿಜೆಕ್ಟ್ ಮಾಡಿದೆ. ಪ್ರಾಸಿಕ್ಯೂಷನ್ ಕಡೆ ಅವ್ರು ಏನು ಸಲ್ಲಿಸಿದ್ರು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿ ಇವ್ರ ಕಡೆ ಅಪ್ಲಿಕೇಶನ್ ಎಂಟರ್ಟೈನ್ ಮಾಡಿದೆ. ಸೊ ಇವ್ರು ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಆರ್ಡರ್ ಮಾಡಿದೆ.